ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬ್ರೈಡಲ್ಲು ದಾರೆ ಸೀರೆ, ಇದು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತೀನಿ. ಸೊ ಈ ಥರ ಇದೆ ಸ್ಯಾರಿ. ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, 10 ನಂಬರು ಕ್ರೋಶ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಇಲ್ಲಿಂದ ಒಂಚೂರು ನಿಮಗೆ ಸ್ಟಾರ್ಟಿಂಗ್ ತೋರಿಸ್ತೀನಿ. ಒಂದು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಒಂದು ಲಾಕ್ ಹಾಕಿ, 2 ಚೈನ್ ಹಾಕಿ, ಒಂದು ಬೀಡ್ ತೊಗೊಳ್ಳೋಣ. ಇದು ಕಾಪರ್ ಜಿರಿ ಇರೋದ್ರಿಂದ ಕಾಪರ್ ಬೀಡ್ಸ್ ಯೂಸ್ ಮಾಡಿದ್ದೀನಿ ನಾನು. ಈ ಥರ ಸ್ಲೈಡ್ ಮಾಡ್ಕೊಂಬಿಟ್ಟು ಒಂದು ಚೈನ್ ಹಾಕಿ, ಆ್ಯಕ್ಚುಲಿ ಸ್ಟಾರ್ಟಿಂಗ್ ಓಕೆ, ಒಂದು ನಾಟ್ ಹಾಕ್ಕೊಳ್ಳಿ ಕ್ಲೀನಾಗಿ. ನಾಟ್ ಹಾಕ್ಕೊಂಡು ಈ ಥರ ಸ್ಟಾರ್ಟ್ ಮಾಡೋಣ. 2 ಚೈನ್ ಹಾಕಿ ಒಂದು ಸ್ಲ್ಯಾಂಟ್ ಡಿಸೈನ್ ಮಾಡ್ಕೊಳ್ಳಿ, ಅಂದರೆ ಒಂದು ಡಬಲ್ ಕ್ರೋಶ ಹಾಕ್ಕೋಬೇಕು ಸ್ಲ್ಯಾಂಟಾಗಿ. ಈಗ 2 ಚೈನ್ ಹಾಕಿ ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಸ್ಲೈಡ್ ಮಾಡಿದ ಮೇಲೆ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ. ಇದು ಸ್ಟಾರ್ಟಿಂಗು ಈ ಥರ ಬರ್ತಾ ಹೋಗುತ್ತೆ. ಇಲ್ಲಿ ಈ ಕಂಬಕ್ಕೆ 6 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನಾಲ್ಕು, 5, 6 ಡಬಲ್ ಕ್ರೋಶ ಹಾಕ್ಕೊಂಡು ಈಗ ಕಂಬ ಹಾಕೋಬೇಡಿ. ಕ್ರೋಶ ಮೇಲೆ ದಾರ ಇಲ್ದಂಗೆ ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಬರುತ್ತೆ ಸ್ಟಾರ್ಟಿಂಗು. ಸೊ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಅಲ್ಲಿಂದ ಫಾಲೋ ಮಾಡ್ಕೊಂಡು ಹೋಗೋಣ. ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸ್ಟಾರ್ಟಿಂಗ್ ಆ ಥರ 2 ಚೈನ್ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ 2 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಎರಡು ಚೈನ್ ಹಾಕ್ಕೊಳ್ಳೋಣ, ಮತ್ತು ಒಂದು ಬೀಡ್ ಹಾಕ್ಕೊಳ್ಳೋಣ. ಇದರ ಬೀಡ್ ಆದಮೇಲೆ ಒಂದು ಬೀಡ್ ಲಾಕ್ ಮಾಡಿಬಿಟ್ಟು ನೋಡಿ, ಈ ಗ್ಯಾಪ್ಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ 6 ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಫಸ್ಟ್ ಲೈನು ಇದೇ ಥರ ಬರುತ್ತೆ ಫುಲ್ ಸ್ಯಾರಿ. ಸ್ವಲ್ಪ ಕಷ್ಟ ಆಗ್ಬೋದು, ಅಷ್ಟೇ ಗ್ಯಾಪಲ್ಲೇ ಮಾಡ್ತಾ ಹೋಗಬೇಕು. ಈ ಥರ 6 ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನ್, 1 ಬೀಡ್, ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫುಲ್ ಫಸ್ಟ್ ಲೈನೇ ಇದೇ ಥರ ಬರುತ್ತೆ. ಸೆಕೆಂಡ್ ಲೈನು ಆಮೇಲೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಈ 3rd ಲೈನು ಈ ದಾರ ಕಡಿಮೆ ಆಯಿತು ಅಂತ ಹೇಳಿ ಗೋಲ್ಡ್ದು ನಾನು ಮೆರೂನಲ್ಲಿ ಈ ಥರ 4 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಂಡ್ ಮಾಡಿದ ಮೇಲೆ ಅದಕ್ಕೆ ಮೆರೂನ್ ದಾರನ ಸೇರಿಸ್ಕೊಂಬಿಟ್ಟು ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗು. ನೋಡಿ, ಇಲ್ಲಿ 4 ಚೈನ್ ಹಾಕ್ಕೊಂಬಿಟ್ಟು ಈ ಬೀಡ್ ಪಕ್ಕ ಬರುತ್ತಲ್ಲ ಆ ಹೋಲಿಗೆ ಲಾಕ್ ಮಾಡ್ತಾ ಬರಬೇಕು. ಇಲ್ಲಿ ಲಾಕ್ ಮಾಡಿದ್ಮೇಲೆ 4 ಚೈನ್ ತಿರ್ಗಾನು ಬೀಡ್ ಪಕ್ಕನೇ ಲಾಕ್ ಮಾಡಬೇಕು. ಪ್ರತಿ ಸರಿನೂ 4 ಚೈನ್ ಒಂದು ಲಾಕ್ ಮಾಡ್ತಾ ಬನ್ನಿ. ನೋಡಿ, ರಿವರ್ಸಲ್ಲಿ ನೀವು ಈ ಥರ 4 ಚೈನ್ ಹಾಕ್ಕೊಂಬಂದಿರ್ತೀರ. ಇದು ರೈಟ್ ಸೈಡು. ಇವಾಗ ಇದಕ್ಕೆ ಫ್ಲವರ್ ಮಾಡ್ತಾ ಹೋಗೋಣ, ಅದನ್ನು ಹೇಳ್ಕೊಡ್ತೀನಿ. ಇಲ್ಲಿಗೆ ಎಂಡ್ ಮಾಡಿದ್ದೀನಿ ನಾನು. ಎಂಡ್ ಮಾಡಿ ಇವಾಗ ಇದಕ್ಕೆ ಹೇಗೆ ಫ್ಲವರ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೀವು ಕುಚ್ಚಿಗೆ ಜಾಗ ಬಿಡಬೇಕು ಅಂತಂದರೆ ಮತ್ತೆ 4 ಚೈನ್ ಹಾಕ್ಕೋಬೋದು, ಇಲ್ಲಾಂದರೆ 3-4 ಸಿಂಗಲ್ ಕ್ರೋಶ ಮಾಡ್ಕೋಬೋದು. ಈ 4 ಚೈನಿಗೆ ಫಿಲ್ ಮಾಡ್ತಾ ಬರ್ಬೋದು.
ಈಗ ಒಂದು ಚೈನ್ ಹಾಕಿ ಮಧ್ಯದಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 2 ಸರಿ ದಾರ ಸುತ್ತಕೊಂಡು ನೀವು ನೋಡಿ ನೋಡಿ ಟ್ರಿಪಲ್ ಕ್ರೋಶ ಬೇಕು ಅಂದರೆ ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ ಹಾಕ್ಕೋಬೋದು, ಬೀಡ್ ಹಾಕ್ಕೊಳ್ದೇನು ಈ ಥರ ಪಿಕಾಟ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ಮಾಡ್ತಾ ಹೋಗೋಣ. ನಾನು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಹೇಗೆ ಮಾಡಿದೆ ಹೇಗೆ ಬಂದಿದೆ ಅನ್ನೋದು ನೋಡೋಣ. ಬೀಡ್ ಹಾಕ್ತೀನಿ ನಾನು, ಕಾಪರ್ ಬೀಡ್ ಹಾಕೋಣ. ಅದು ನೋಡೋಣ ಟ್ರಿಪಲ್ ಕ್ರೋಶನ ಡಬಲ್ ಕ್ರೋಶನ ನೋಡಿಕೊಂಡು 1-2 ಫ್ಲವರ್ ಆದಮೇಲೆ ನಾನು ನಿಮಗೆ ಹೇಗೆ ಅನ್ನೋದು ಹೇಳ್ಕೊಡ್ತೀನಿ. ಸೇಮ್ ಮೆಥಡ್ ಫ್ರೆಂಡ್ಸ್. ಸ್ವಲ್ಪ ಚೇಂಜ್ ಮಾಡಿದೆ ನಾನಿಲ್ಲಿ. 2 ಸಿಂಗಲ್ ಕ್ರೋಶ, ಆಮೇಲೆ 10 ಕಂಬ, ಮತ್ತು 2 ಸಿಂಗಲ್ ಕ್ರೋಶ, ಆಮೇಲೆ 10 ಡಬಲ್ ಕ್ರೋಶ. ನೋಡಿ ಈ ಥರ ಒಂದು ಬ್ಲಾಕಿಗೆ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬ್ಲಾಕಿಗೆ ಈ ಥರ 10 ಕಂಬ ಮಾಡ್ಕೊಂಡು ಹೋಗೋಣ. ಮೂರಾಗಿದೆ. ಇದೇ ಥರ ಇನ್ನು 7 ಮಾಡಬೇಕಿಲ್ಲಿ. ಒಟ್ಟು 10 ಕಂಬ ಆಗಬೇಕು. 6 ನೋಡಿ ಈ ಥರ 10 ಕಂಬ ಆದಮೇಲೆ ನೆಕ್ಸ್ಟ್ ಬ್ಲಾಕ್ ಬರುತ್ತಲ್ಲ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ, ಕಡ್ಡಿ ಮೇಲೆ ದಾರ ಬೇಡ, 2 ಸರಿ ಈ ಥರ ಲಾಕ್. ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಕಂಬ ಮಾಡ್ತಾ ಹೋಗಿ. ನೆಕ್ಸ್ಟ್ ಬ್ಲಾಕ್ಗೆ 10 ಕಂಬ ಮಾಡಬೇಕು. ಈ ರೋ ಇದೇ ಥರನೇ ಬರೋದು. ಮಾಡ್ತಾ ಹೋಗೋಣ. ಇದು ನೋಡಿ ನೆಕ್ಸ್ಟ್ ಲೈನು. ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ 2 ಸೇರಿಸಿ. ಇದು ರಿವರ್ಸ್ ಇದೆ ಸೀರೆ, ಹಿಂದ್ಗಡೆದಿದು ಬ್ಯಾಕ್ ಸೈಡ್ ಸೀರೆ, ಬ್ಯಾಕ್ ಸೈಡಿಂದ ಈ ಥರ 4 ಚೈನ್ ಹಾಕ್ಕೊಂಡು 4ನೇ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 2 ಚೈನ್ ಹಾಕಿ 2 ಅಥವಾ 2 ಕಂಬ ಬಿಟ್ಟು ಒಂದು ಲಾಕ್ ಹಾಕ್ಕೊಳ್ಳಿ. ಮತ್ತು 4 ಆರ್ 5 ಚೈನ್ ಹಾಕ್ಕೊಳ್ಳಿ. ನೋಡ್ಕೊಳ್ಳಿ 4 ಚೈನ್ ಸಾಕಾಗುತ್ತಾ? 5 ಚೈನ್ ಹಾಕಿದ್ದೀನಿ ನಾನು. 5 ಹಾಕಿ ಈ ಕಡೆಯಿಂದ 3 ಕಂಬಕ್ಕೆ ಒಂದು ಲಾಕ್ ಮಾಡಿ, ಮತ್ತು 2 ಚೈನ್ ಹಾಕಿ ಮತ್ತು ಈ ಕಡೆ 3ನೇ ಕಂಬಕ್ಕೆ ಲಾಕ್ ಮಾಡಿ. ಸೊ ಈ ಲೈನ್ ಇದೇ ಥರ ಬರ್ತಾ ಹೋಗುತ್ತೆ. ಈ ಚೈನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೀವು. ಇದು ನೋಡಿ ಇವಾಗ ರೈಟ್ ಸೈಡಿಗೆ ಬಂದಿದ್ದೀನಿ ನಾನು. ಇದೇ ಥರ 4 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿಗೆ ಒಂದು ಲಾಕ್ ಮಾಡಿ ಇಲ್ಲಿ ಈ ಥರ ಡಬಲ್ ಕ್ರೋಶ ಇಲ್ಲ ಟ್ರಿಬಲ್ ಕ್ರೋಶ ಯೂಸ್ ಮಾಡ್ಬೋದು ನೀವಿಲ್ಲಿ. ಬಟ್ ಲೆಂತ್ ನೋಡಿಕೊಂಡು ಯೂಸ್ ಮಾಡಿ. ಇದೇ ತುಂಬ ದೊಡ್ಡದಾಗುತ್ತೆ ಈಗ. ಅದು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. 3 ಚೈನ್ ಮತ್ತು ಬ್ಯಾಕ್ ಸೈಡ್ ಬಂದು ಲಾಕ್ ಪಿಕೌಟ್ ಮಾಡಬೇಕು. ಸೊ ಇದೇ ಥರ ಇಲ್ಲಿ ಫ್ಲವರ್ ಮಾಡಿ ಈ ಥರ ಮಾಡ್ತಾ ಹೋಗೋಣ. ಇದೆಷ್ಟು ಹಿಡಿಸುತ್ತೆ ನೋಡೋಣ. ನೋಡಿ 8 ಡಬಲ್ ಕ್ರೋಶ ವಿತ್ ಇದನ್ನು ಹಾಕ್ಕೊಂಡಿದ್ದೀನಿ ಪಿಕಾಟ್. ಮತ್ತು ಇಲ್ಲಿ 2 ಚೈನಿಗೆ ಬರ್ತಿರಲ್ಲ, 2 ಚೈನಿಗೆ ಒಂದು ಲಾಕ್ ಮಾಡಬೇಕು. ಮತ್ತು ಇಲ್ಲಿ ಕುಚ್ಚಿಗೆ ಜಾಗ ಕೊಡ್ಬೋದು.
ಇದನ್ನು ಕುಚ್ಚು ಕೊಟ್ಬಿಡೋಣ. ಸೊ ನೀವು ಇಲ್ಲಿ ಮತ್ತೆ ಲಾಕ್ ಇದ್ದ ಕಡೆ ಲಾಕ್ ಮಾಡಿಬಿಟ್ಟು 4 ಚೈನ್ ಅಥವಾ 5 ಚೈನ್ ನೋಡಿಕೊಂಡು ಈ ಥರ ಮಾಡ್ತಾ ಹೋಗೋಣ. ಇಲ್ಲಿ ಕುಚ್ಚು ಬರುತ್ತೆ, ವೆರಿ ಸಾರಿ. ಇಲ್ಲಿ ಲಾಕ್ ಇದ್ದ ಜಾಗದಲ್ಲಿ ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ ಇಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತು ಅದೇ ಥರ ಆರ್ಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದೇ ಥರ 8 ಕಂಬಕ್ಕೆ 8 ಪಿಕಾಟ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಿಮ್ಗೆ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರ ಮಾಡಿ, ಇದೇನಿಲ್ಲ 2 ಸರಿ ಪಿಕಾಟ್ ಥರ ಮಾಡಿದ್ದೀನಿ ನಾನು, ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ಮಧ್ಯದಲ್ಲಿ ಬರೀ ಆರ್ಚ್ ಹಾಕಿ ಈ ಥರ ಮಾಡಿರೋದು. ಬೇಬಿ ಕುಚ್ಚು ಕೊಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ, ನಾ ಹೇಳ್ಕೊಡೋ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಆಲ್ ಆಪ್ಷನ್ಸ್ನ ಆಫ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಯಾವುದನ್ನು ಹೊಸ ಡಿಸೈನ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಸೊ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆಗಿದ್ದರೆ. ನೋಡೋಣ ನೆಕ್ಸ್ಟ್ ಯಾವುದಾನು ಇನ್ನೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.